ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ಕಮೆಂಟ್ ಅನ್ನ ಮಾಡಿದ್ದೀರಾ. ಏನಂತ ಅಂದ್ರೆ ಮೇಯ್ನ್ ಆಗಿ ನೀತಿ ಸಂಹಿತೆ ಜಾರಿಗೆ ತಂದಿದ್ದಾರೆ, ರೇಷನ್ ಕಾರ್ಡ್ ತಿದ್ದುಪಡಿ ಬಿಡ್ತಾರಾ ಅಥವಾ ಬಿಡೋದಿಲ್ವಾ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿ ಕೊಡಿ. ಅದೇ ರೀತಿ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಳ್ಬೇಕು, ಅದೇ ರೀತಿ ನೆಕ್ಸ್ಟ್ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಬಿಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಅಪ್ರೂವಲ್ ಮಾಡ್ತೀವಿ ಅಂತ ಹೇಳಿದ್ರು. ಏಪ್ರಿಲ್ 31ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಬೇರೆ ತಿಳಿಸ್ಕೊಟ್ಟಿದ್ರು. ಇವೆಲ್ಲ ಆಗುತ್ತಾ? ನೆಕ್ಸ್ಟ್ ತಿಂಗಳೇನಾದ್ರೂ ಹೊಸದಾಗಿ ರೇಷನ್ ಕಾರ್ಡ್ ಬಿಡ್ತಾರ ಏಪ್ರಿಲ್ 1ನೇ ತಾರೀಕು ಮೇಲೆ? ಅದೇ ತಿದ್ದುಪಡಿ ಏನಾದ್ರು ಬಿಡ್ತಾರಾ, ತಿದ್ದುಪಡಿ ಏನಾದ್ರು ಅಪ್ರೂವಲ್ ಮಾಡ್ತಾರಾ, ಅದೇ ರೀತಿ ಯಾವ ರೀತಿ ಅಪ್ರೂವಲ್ ಮಾಡ್ತಾರೆ, ಯಾವಾಗ ಅಪ್ರೂವಲ್ ಮಾಡ್ತಾರೆ, ಇದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಆದಂತ ಒಂದು ಮಾಹಿತಿ ನನಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್, ಮೊದಲನೇದಾಗಿ ನೀತಿ ಸಮಿತಿ ಒಂದು ಎಲೆಕ್ಷನ್ ಟೈಮ್ ನಲ್ಲಿ ರೇಷನ್ ಕಾರ್ಡ್ಗಳು ಅಪ್ರೂವಲ್ ಆಗೋದೇ ಡೌಟ್ ಎಷ್ಟೋ ಜನಕ್ಕೆ. ಅರ್ಥ ಆಯ್ತಾ? ಅಪ್ರೂವಲ್ ಆಗುತ್ತಾ ಇಲ್ವಾ? ನೀತಿ ಸಮಿತಿ ಬೇರೆ ಜಾರಿಗೆ ತಂದಿದ್ದಾರೆ. ಬಟ್ ಅದರಿಂದ ಏನಾದ್ರು ನೀವು ಕ್ಯಾಸ್ಟ್ ಇನ್ಕಮ್ ಆಗ್ಲಿ, ವೋಟರ್ ಐಡಿ ಆಗ್ಲಿ, ಬಟ್ ಇನ್ನಿತರ ಒಂದು ದಾಖಲಾತಿಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಏನಾದ್ರು ಅಡ್ಡಿ ಏನಾದ್ರು ಆಗುತ್ತಾ? ಎಕ್ಸ್ಟೆಂಡ್ ಏನಾದ್ರು ಮಾಡ್ತಾರಾ, ಮತ್ತೆ ಏನಾದ್ರು ಕಾಯ್ಬೇಕಾ ಒಂದು 3 ತಿಂಗಳು? ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಆತಂಕ ಇರೋದು ಸರ್ವೇ ಸಾಮಾನ್ಯ ಅಂತಾನೆ ಹೇಳ್ಬೋದು. ಸರ್, ಮೊದಲನೇದಾಗಿ ಈ ಕ್ಯಾಸ್ಟ್ ಇನ್ಕಮ್, ಇದು ಆಧಾರ್ ಕಾರ್ಡು, ಪಾನ್ ಕಾರ್ಡು ಇವೆಲ್ಲ ಮಾಮೂಲಿ ರನ್ನಿಂಗ್ ಎಲ್ಲ ಇರ್ತದೆ, ಬಟ್ ಏನು ಸಮಸ್ಯೆಗಳಾಗೋದಿಲ್ಲ. ಬಟ್ ಆದ್ರೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಪೆಂಡಿಂಗ್ ಇಡುವಂತ ಒಂದು ಅವಕಾಶಗಳು ಹೆಚ್ಚಾಗಿರ್ತದೆ. ಅರ್ಥ ಆಯ್ತಾ? ಈಗ ಪಾನ್ ಕಾರ್ಡ್ ಅಲ್ಲಿ ಅದ್ರದ್ದೇನು ಸಮಸ್ಯೆ ಆಗೋಲ್ಲ, ಅವೆಲ್ಲ ರೆಗ್ಯುಲರ್ ಆಗಿ ಆಗುವಂಥದ್ದು. ಅದೇ ರೀತಿ ಆಧಾರ್ ಕಾರ್ಡು ಅಷ್ಟೇ, ಅವೆಲ್ಲ ರೆಗ್ಯುಲರ್ ಆಗಿ ಆಗುವಂಥದ್ದು, ಅದರದ್ದೇನು ಸಮಸ್ಯೆಗಳಾಗೋದಿಲ್ಲ. ಅರ್ಥ ಆಯ್ತಾ? ಅದೇ ರೀತಿ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ನೀವು ಅದು ಇದುಗೆ ಏನಾದ್ರು ಬೇರೆದಕ್ಕೆ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರೆ, ಈಗ ಆಯುಷ್ಮಾನ್ ಭಾರತ್ ಅವೆಲ್ಲ ಸರ್ವೇ ಸಾಮಾನ್ಯವಾಗಿ ಆಗುವಂಥವು. ಅರ್ಥ ಆಯ್ತಾ? ವಿತಿನ್ ಸ್ಪಾಟ್ ಅಲ್ಲೇ ಆಗುವಂಥದ್ದು. ಅದೇ ರೀತಿ ಪಾನ್ ಕಾರ್ಡ್ ಆಗಿರ್ಬೋದು, ಇನ್ನು ಕೆಲವೊಂದು ಇದೆ. ಅರ್ಥ ಆಯ್ತಾ? ಸಿಂಪಲ್ ಆಗಿ ಒಂದು ಅಲ್ಲೇ ಜನರೇಟ್ ಆಗುವಂಥವು, ಅವೆಲ್ಲ ಏನೋ ಸಮಸ್ಯೆ ಆಗೋದಿಲ್ಲ, ಇಮ್ಮಿಡಿಯೇಟ್ಲಿ ಆಗುತ್ತೆ. ಆದ್ರೆ ಮೈನ್ ಆಗಿ ಈ ರೇಷನ್ ಕಾರ್ಡು ಅಪ್ರೂವಲ್ ಆಗುತ್ತಾ, ಅಪ್ರೂವಲ್ ಆಗೋದಿಲ್ವಾ, ಯಾವಾಗ ಅಪ್ರೂವಲ್ ಮಾಡ್ತಾರೆ? ಮೈನ್ ಆಗಿ ನನಗನ್ಸೋ ಮಟ್ಟಿಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿ ಯಾರಿಗೂ ಸಹ ಗೊತ್ತಿಲ್ಲ. ಅರ್ಥ ಆಯ್ತಾ? ಅಪ್ರೂವಲ್ ಮಾಡ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಆದರೆ ನನ್ನ ಅಭಿಪ್ರಾಯ ಹೇಳೋದಕ್ಕೆ ನಾನು ಇಚ್ಛಿಸ್ತೀನಿ ಏನು ಅಂದರೆ, ಮೈನ್ ಆಗಿ 80% ಆಗೋದು ಡೌಟ್. ಅರ್ಥ ಆಯ್ತಾ? ಈ ತಿದ್ದುಪಡಿಗಳು ಅಥವಾ ಹೊಸ ರೇಷನ್ ಕಾರ್ಡ್ಗಳು ಅಪ್ರೂವಲ್ ಆಗೋದು ಡೌಟು. ಬಟ್ 90% ಅಷ್ಟೇ. ಬಟ್ ಆದರೆ ಅಪ್ರೂವಲ್ ಏನಾದರೂ ಆದರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಏನೋ ಅಪ್ರೂವಲ್ ಆಗಬಹುದು, ಅದ್ರ ಬಿಟ್ಟರೆ ಬೇರೆ ಮಾಹಿತಿ ಇಲ್ಲ. ಅರ್ಥ ಆಯ್ತಾ? ಬಟ್ ಆದರೆ ತಿದ್ದುಪಡಿ ಅಂತೂ ಈಗಲೇ ಇಮ್ಮಿಡಿಯೇಟ್ಲಿ ಅಪ್ರೂವಲ್ ಅಂತೂ ಆಗೋದಿಲ್ಲ. ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ನೆಕ್ಸ್ಟ್ ತಿಂಗಳು 1ನೇ ತಾರೀಕು ಮೇಲೆ ಬಿಡ್ತೀನಿ ಅಂತ ಇನ್ಫಾರ್ಮ್ ಮಾಡಿದರು. ಬಟ್ ಆದರೆ ಬಿಡ್ತಾರಾ? ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಡೌಟ್ ಇದೆ. ಇದ್ರ ಬಗ್ಗೆ ಎಷ್ಟೋ ಜನ ಕ್ವಶನ್ಸ್ ಕೇಳಿರೋದು. ಸದ್ರೆ ಬಿಡ್ತೀವಿ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಕಾದು ನೋಡಬೇಕು ಅಷ್ಟೇ. ಅರ್ಥ ಆಯ್ತಾ? ಮೈನಾಗಿ ಏಪ್ರಿಲ್ 1ನೇ ತಾರೀಕು ಮೇಲೆ ಯಾರಾದರೂ ಫ್ಯಾಮಿಲಿ ಸಪ್ರೇಟ್ ಆಗಿದ್ದರೆ, ಅರ್ಥ ಆಯ್ತಾ, ಅಕಸ್ಮಾತ್ ಯಾರಾದರೂ ಡೆತ್ ಆಗಿದ್ರೆ, ಏನಾದರೂ ಸಮಸ್ಯೆಗಳಿದ್ರೆ, ಏನಾದರೂ ಬೇರೆ ಬೇರೆ ಆಗ್ತಿದ್ರೆ, ರೇಷನ್ ಕಾರ್ಡು ನೀವು ಸಪ್ರೇಟಾಗಿ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಈ ಥರ ಒಂದು ಅವಕಾಶಗಳನ್ನು ಕೊಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಏಪ್ರಿಲ್ 1ನೇ ತಾರೀಕು ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು. ತಿದ್ದುಪಡಿನೂ ಅಷ್ಟೇ, ಡಿಲೀಟ್ ಮಾಡಿಸ್ಕೊಳ್ಳೋರಿದ್ರೆ ಡಿಲೀಟ್ ಮಾಡಿಸ್ಬೋದು, ಏನಾದರೂ ಡೆತ್ ಆಗಿದ್ರೆ ಅಂಥವ್ರನ್ನೂ ಸಹ ಡಿಲೀಟ್ ಮಾಡಿಸ್ಬೋದು. ಸೇರ್ಪಡೆ ಎಷ್ಟೋ ಜನ ಕೂಡಲೇ ಈಗಲೇ ಮಾಡಿಸಿದ್ದಾರೆ. ಅರ್ಥ ಆಯ್ತಾ? ಅಂಥವನ್ನೆಲ್ಲ ಆಮೇಲೆ ಮುಂದಿನ ದಿನಗಳಲ್ಲಿ ಅಪ್ರೂವಲ್ ಮಾಡಿಸ್ಕೊಳ್ಬಹುದು ಅಂತ ತಿಳಿಸ್ಕೊಟ್ಟಿದ್ರು. ಅರ್ಥ ಆಯ್ತಾ? ಬಟ್ ಆದರೆ ನಿಖರವಾದಂಥ ಒಂದು ಮಾಹಿತಿನೇ ಇಲ್ಲ ಇದರ ಬಗ್ಗೆ. ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡ್ತಾರೆ? ಮೋಸ್ಟ್ಲಿ ಎಲೆಕ್ಷನ್ ನೀತಿ ಸಮಿತಿ ಜಾರಿಗೆ ತಂದಿದ್ದಾರಲ್ಲ, ಒಂದು 3 ತಿಂಗಳು ಮಿನಿಮಮ್ ಅಂದ್ರೆ 3 ತಿಂಗಳು ವೆಯ್ಟ್ ಮಾಡಲೇಬೇಕು. ಸುಮಾರು ಎಲೆಕ್ಷನ್ನೇ ಒಂದು 70ರಿಂದ 75 ದಿನ ನಡೀಬೋದು. ಎಲ್ಲ ಎಲೆಕ್ಷನ್ನು, ಎಣಿಕೆ, ಅವೆಲ್ಲ ರಿಸಲ್ಟು, ಫಲಿತಾಂಶಗಳು ಅವೆಲ್ಲ ಮಾಮೂಲು ಇರ್ತಾವಲ್ಲ ಅಲ್ಲ ಎಲೆಕ್ಷನ್ದು, ಅದು ಸುಮಾರು ಒಂದು 3 ತಿಂಗಳು ಹತ್ತತ್ರ ಆಗೋಯ್ತದೆ. ಬಟ್ ಆದರೆ ಅಲ್ಲಿ ಗಂಟ ವೆಯ್ಟ್ ಮಾಡಲೇಬೇಕು, ಬೇರೆ ಆಪ್ಷನ್ಸ್ ಇರೋದಿಲ್ಲ. ಬಟ್ ಅಪ್ರೂವಲ್ ಅಂತೂ ಮಾಡೋದಿಲ್ಲ. ಅರ್ಥ ಆಯ್ತಾ? ಅಪ್ರೂವಲ್ ಅಂತೂ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಹೊಸ ರೇಷನ್ ಕಾರ್ಡ್ ಆಗಲಿ, ತಿದ್ದುಪಡಿ ಆಗಲಿ ಅಪ್ರೂವಲ್ ಮಾಡೋದಿಲ್ಲ. ಅವಕಾಶ ಕೊಡಬಹುದು ಅರ್ಜಿ ಹಾಕಿಸ್ಕೊಳ್ಳೋದಕ್ಕೆ ಹೊರತು, ಬಟ್ ಅಪ್ರೂವಲ್ ಅಂತೂ ಯಾವುದೇ ಕಾರಣಕ್ಕೂ ಸಹ ಆಗೋದಿಲ್ಲ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಥ ಆಯ್ತಾ? ನಿಮಗೆ ಇಮ್ಮಿಡಿಯೇಟ್ಲಿ ತಿದ್ದುಪಡಿ ಮಾಡಿಕೊಟ್ಬಿಡ್ತಾರೆ, ಇಮ್ಮಿಡಿಯೇಟ್ಲಿ ಅಪ್ರೂವಲ್ ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ನಿಮಗೆ ಹೊಸ ರೇಷನ್ ಕಾರ್ಡು ಅಪ್ರೂವಲ್ ಮಾಡ್ತಾರೆ ಅಂತ ದಯವಿಟ್ಟು ಕನಸನ್ನು ಕಾಣಬೇಡಿ. ಅರ್ಥ ಆಯ್ತಾ? ನೀತಿ ಸಮಿತಿ ಜಾರಿಗೆ ತಂದಿದ ತಕ್ಷಣ ಕೆಲವೊಂದು ರೆಗ್ಯುಲರ್ ಆಗಿ ಏನಾಗ್ತಾವೋ ಅದು ಮಾತ್ರ ಅಪ್ರೂವಲ್ ಆಗುತ್ತೆ. ಅರ್ಥ ಆಯ್ತಾ? ರೆಗ್ಯುಲರ್ ಆಗಿ ಅಂದರೆ ನಾನು ಆವಾಗಲೇ ಹೇಳೋದ್ನಲ್ಲ, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಆಯುಷ್ಮಾನ್ ಭಾರತ್, ಹೆಲ್ತ್ಗೆ ಸಂಬಂಧಪಟ್ಟರು ಅವೆಲ್ಲ ಆಗುತ್ತೆ. ಬಟ್ ಇನ್ನೊಂದು ಸೂಚನೆ ಕೊಟ್ಟಿದ್ದಾರೆ, ಬರಗಾಲದಲ್ಲಿ ಏನಾದರೂ ಈಗ ರೈತರಿಗೆ ಬರಗಾಲ ಬಂದಿದೆಯಲ್ಲ,
ಅದಕ್ಕೊಂದು ಏನು ಹಣ ಏನಾದರೂ ಸಹಾಯಧನ ಏನಾದರೂ ಪಡಿಬೇಕು ಅಂದರೆ ಪಡಿಬೋದು. ಇದು ನೀತಿ ಸಮಿತಿಗೆ ಏನು ಸಮಸ್ಯೆಗಳಾಗೋದಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನನಗೆ ಗೊತ್ತಿಲ್ಲ, ಬಟ್ ಆದರೆ ಇದ್ರ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ಮುಂದಿನ ವಿಡಿಯೋದಲ್ಲ ಮಾಡ್ತೀನಿ. ಬರ ಬಂದು ಯಾರಿಗೋಸ್ಕರ ಒಂದು ಪರಿಹಾರ ಧನವನ್ನು ಕೊಡಬೇಕು, ಅದಕ್ಕೆ ನೀತಿ ಸಮಿತಿ ಒಂದು ಸಮಸ್ಯೆ ಆಗಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ವಿಡಿಯೋವನ್ನು ಮಾಡಿ ನನಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಟ್ ಆದರೆ ಇಷ್ಟು ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿನೂ ಸಹ ಈಗ ರೆಡಿ ಮಾಡ್ತಿದ್ದಾರೆ. ಬಟ್ ಅಪ್ರೂವಲ್ ಮಾಡಿಕೊಡ್ತಾರೆ, ವೋಟರ್ ಐ ಡಿ ಏನು ಸಮಸ್ಯೆ ಆಗೋದಿಲ್ಲ. ಬಟ್ ಆದರೆ ರೇಷನ್ ಕಾರ್ಡ್ ಆಗಿರ್ಬೋದು, ಕ್ಯಾಸ್ಟು, ಇನ್ಕಮ್ ಸರ್ಟಿಫಿಕೇಟ್ಸು, ಅದೇ ರೀತಿ ಪೊಲೀಸ್ ವೆರಿಫಿಕೇಷನ್ನು ಮಾಡಬಹುದು, ಅದರದ್ದೇನು ಸಮಸ್ಯೆ ಆಗೋದಿಲ್ಲ. ಅದೇ ರೀತಿ ನೆಕ್ಸ್ಟು ಆಯುಷ್ಮಾನ್ ಭಾರತ ಅದೂ ಇಮಿಡಿಯೇಟ್ಲಿ ಆಗುತ್ತೆ, ಅಪ್ರೂವಲ್ ಆಗುತ್ತೆ. ಹೆಲ್ತ್ಗೆ ಸಂಬಂಧಪಟ್ಟವೆಲ್ಲ ಏನು ಸಮಸ್ಯೆ ಆಗೋದಿಲ್ಲ, ಅರ್ಥ ಆಯ್ತಾ? ಬಟ್ ಬೇರೆ ರೀತಿಯಲ್ಲಿ ಇನ್ನು ಕೆಲವೊಂದು ಏನಾದರೂ ಪೆಂಡಿಂಗ್ ಮಾಡ್ಬೋದು, ಅರ್ಥ ಆಯ್ತಾ? ಈಗ ಒಂದು PM ವಿಶ್ವಕರ್ಮದ್ದು ಸಹ ಕ್ಲೋಸ್ ಮಾಡುವಂಥ ಒಂದು ಸಾಧ್ಯತೆಗಳಿದೆ. ಈ ಕ್ಲೋಸ್ ಮಾಡಿರ್ತಾರೆ ಅನ್ನೋ ಗೊತ್ತಿಲ್ಲ, ಅದು ಓಪನೇ ಆಗಲ್ಲ ಇವಾಗ, ಅರ್ಥ ಆಯ್ತಾ? ಮುಂಚೆಲ್ಲ ಓಪನ್ ಆಗ್ತಿತ್ತು, ಬಟ್ ಈಗ ಓಪನೇ ಆಗೋದಿಲ್ಲ. ಬಟ್ ಒಂದು ಸ್ವಲ್ಪ ದಿನಗಳ ಹಿಂದೆ ಒಂದು 9 ಗಂಟೆ ಒಳಗಡೆ 10 ಗಂಟೆ ಒಳಗಡೆ ಓಪನ್ ಆಗ್ತಿತ್ತು, ಈಗ ಅದೂ ಸಹ ಇಲ್ಲ. ಇದು ಒಂದು ಸಮಸ್ಯೆ ಆಗಿದೆ. ಬಟ್ ಆದರೆ ಇನ್ನೂ ಕೆಲವೊಂದು ಸುಮಾರು ಇದ್ದಾವೆ, ಅದನ್ನೆಲ್ಲ ನೆನ್ಪಿಟ್ಕೊಂಡು ನಾನು ನಿನಗೆ ಹೇಳೋದಕ್ಕಾಗೋದಿಲ್ಲ. ಬಟ್ ಆದರೆ ಕೆಲವೊಂದು ಇದ್ದಾವೆ ಅಪ್ಲಿಕೇಶನ್ಸ್ಗಳು, ಅವನ್ನು ಸಹ ಪೆಂಡಿಂಗ್ ಮಾಡ್ತಾರೆ, ಅರ್ಥ ಆಯ್ತಾ? ಎಷ್ಟೊಂದು ಅಪ್ಲಿಕೇಶನ್ಸ್ಗಳು ಪೆಂಡಿಂಗ್ ಆಗುತ್ತೆ, 3 ತಿಂಗಳ ಗಂಟೆ ವೆಯ್ಟ್ ಮಾಡಲೇಬೇಕು. ಬೇರೆ ಆಪ್ಷನ್ಸ್ ಇರೋದಿಲ್ಲ, ಬೇರೆ ದಾರಿನ ಇರೋದಿಲ್ಲ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬಹುದು, ಅರ್ಥ ಆಯ್ತಾ? ನೀತಿ ಸಮಿತಿ ಜಾರಿಗೆ ಆಗಿದ ತಕ್ಷಣ ಎಲೆಕ್ಷನ್ ಮುಗಿದು ಹೊಸ ಗೌರ್ಮೆಂಟ್ ಬರೋ ತನಕ ಕಾಯಬೇಕು, ಅರ್ಥ ಆಯ್ತಾ? ಇನ್ನೇನು ಸಹ ಮಾಡೋದಕ್ಕಾಗೋದಿಲ್ಲ. ವೆಯ್ಟ್ ಮಾಡಿದ್ರೆ ಒಂದು 3 ತಿಂಗಳಾದ ಮೇಲೆ ಹೊಸ ಸರ್ಕಾರ ಬಂದ ಮೇಲೆ ಯಾವುದಾದ್ರೂ ಬರಲಿ, BJPನಾದರೂ ಬರ್ಬೋದು ಅಥವಾ ಕಾಂಗ್ರೆಸ್ ಆದರೂ ಬರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಬಟ್ ಆದರೆ ಮೇಯ್ನಾಗಿ ಯಾವುದಾದ್ರೂ ಒಂದು ಸರ್ಕಾರ ಬರೋ ತನಕನೂ ಸಹ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ. ಬಟ್ ಆದರೆ ಮೇಯ್ನಾಗಿ ರೆಗ್ಯುಲರಾಗಿ ಏನು ನಾನು ಇವಾಗ ಹೇಳೋದು ಅಂಥವು ಮಾತ್ರ ಆಗುತ್ತೆ. ಬಟ್ ಇನ್ನು ಕೆಲವೊಂದು ಆಗುವಂಥ ಒಂದು ಸಾಧ್ಯತೆಗಳಿರಬಹುದು. ಬಟ್ ಆದರೆ ಇನ್ನು ಕೆಲವೊಂದು 100% ಪೆಂಡಿಂಗಲ್ಲಿ ಇಡೋದಂತ ಗ್ಯಾರಂಟಿ, ಅರ್ಥ ಆಯ್ತಾ? ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನೂ ಸುಮಾರು ಇದ್ರ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಿದ್ದೀನಿ. ಯಾವ್ಯಾವುದನ್ನ ಪೆಂಡಿಂಗಲ್ಲಿರ್ತಾರೆ, ಯಾವ್ಯಾವುದನ್ನು ಅಪ್ರೂವಲ್ ಮಾಡುವಂಥ ಒಂದು ಸಾಧ್ಯತೆಗಳಿರ್ತದೆ. ಲೇಬರ್ ಕಾರ್ಡ್ಗಳು ಅಷ್ಟೇ ಪೆಂಡಿಂಗ್ ಇಡ್ತಾರೆ, ಯಾವುದೂ ಸಹ ಕೆಲಸಗಳು ಆಗೋದಿಲ್ಲ, ಅರ್ಥ ಆಯ್ತಾ? ನೀವು ಅದರ ಬಗ್ಗೆ ಹೆಚ್ಚಾಗಿ ಆಸಕ್ತಿನ ಕೊಡೋದನ್ನು ಕಡಿಮೆ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೂ ಕೆಲವೊಂದು ಡಾಕ್ಯುಮೆಂಟ್ಸ್ಗಳಿದ್ದಾವೆ, ಅದನ್ನೆಲ್ಲ ಪೆಂಡಿಂಗ್ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ದಯವಿಟ್ಟು ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯಾಕೆ ಅಂದರೆ ಸ್ವಲ್ಪ ಆದಷ್ಟು ಬೇಗ ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ಕ್ಯಾಸ್ಟ್ ಇನ್ಕಮ್ ಏನಾದರೂ ಮಾಡಿಸ್ಕೊಳ್ಬೇಕು ಅಂದರೆ ಆದಷ್ಟು ಬೇಗ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಸುಮಾರು ಇರ್ತವೆ, ಬರ್ತ್ ಸರ್ಟಿಫಿಕೇಟ್ ಅದು ಒಂದು ಪೆಂಡಿಂಗ್ ಮಾಡಬಹುದು. ಇನ್ನು ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಅವು ಇರ್ತವೆ, ಪೆಂಡಿಂಗ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ, ಅರ್ಥ ಆಯ್ತಾ? ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದೇ ರೀತಿ ಸಲ್ಲಿಸಿ ಆದಮೇಲೆ ಅಪ್ಲಿಕೇಶನ್ ಹಾಕಿ ಆದಮೇಲೆ ಕಾಯುವಂಥ ಒಂದು ಪರಿಸ್ಥಿತಿ ಬರಬಹುದು. ಏನಾದರೂ ಆ ಥರ ಏನಾದರೂ ಅಪ್ಲಿಕೇಶನ್ಸ್ಗಳು ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಕೂಡಲೇ ಇಮಿಡಿಯೇಟ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ಬಿಡಿ. ಈ ತಿಂಗಳು ಒಳಗಡೆ ಆದಷ್ಟು ಅಪ್ರೂವಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ, ಅರ್ಥ ಆಯ್ತಾ? ಈ ತಿಂಗಳ ಗಂಟ ಇರಬಹುದೇನೋ, ಬಟ್ ನೆಕ್ಸ್ಟ್ ತಿಂಗಳು ಮೇಲೆ 100% ಎಲ್ಲ ಪೆಂಡಿಂಗ್ ಇರ್ತವೆ. ಬಟ್ ಟ್ರೈ ಮಾಡಿ, ಏನು ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡಿ ನೋಡೋಣ, ಅವರು ಎಷ್ಟೋ ಮಟ್ಟಿಗೆ ಇದು ಮಾಡ್ತಾರೋ ಗೊತ್ತಿಲ್ಲ, ಟ್ರೈ ಮಾಡೋಣ, ಅರ್ಥ ಆಯ್ತಾ? ಓಕೆ ಗೈಸ್, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಕೂಡಲೇ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದೆ ಕೂಡಲೇ ಕಮೆಂಟನ್ನು ಮಾಡಿದ್ರೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡಿಕೊಡ್ತೀನಿ. ಓಕೆ ಗೈಸ್, ಬಾಯ್, ನೆಕ್ಸ್ಟ್